ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಮಾಜಿ ಯೋಧರು ಬಂದಿರೋದು ಎಲ್ಲ ಮಾಜಿ ಯೋಧರಿಗೆ ನಮಸ್ಕಾರ. ಇಲ್ಲಿ ಮುಖ್ಯವಾಗಿ ನಾವು ಬಂದಿರೋದು ಇಲ್ಲಿ ಅಪ್ಪಾಜಿ ಗೌಡ್ರನ್ನ ಇಲ್ಲಿ ಕೂರಿಸಿ ನಾವು ಸನ್ಮಾನ ಮಾಡ್ತಾ ಇರೋ ಕಾರಣ ಅಂದರೆ, ಇವತ್ತು ಅಪ್ಪಾಜಿ ಗೌಡರು ನಮ್ಮ ಸ್ಟೇಟ್ ಲೆವೆಲಲ್ಲಿ ಒಂದು ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಅದು ನಮ್ಮ ಮುಳಬಾಗಿಲು ತಾಲೂಕಿಂದ ಹೋಗಿ, ಇದು ಮುಳಬಾಗಿಲು ತಾಲೂಕಿಗೆ ತುಂಬ ದಿನ ಆಗಿದೆ ಈ ಪ್ರಶಸ್ತಿ ಸಿಕ್ಕಿ. ಇದು ಮೊದಲನೇ ಸಲ ಅನ್ನಿಸ್ತಾ ಇದೆ ಸರ್, ಈ ಪ್ರಶಸ್ತಿ ಸಿಗ್ತಾ ಇರೋದು ಮೊದಲನೇ ಸಲ. ಸೈನಿಕರ ಬಗ್ಗೆ ಅವರು ವರದಿ ಮಾಡಿದ್ದಕ್ಕೆ, ಆ ವರದಿ ಇದರಿಂದ ಅವ್ರನ್ನ ಇಷ್ಟು ಸನ್ಮಾನಿಸಿ ಇವ್ರಿಗೆ ಇದು ಸ್ಟೇಟ್ ಲೆವೆಲ್ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಸೈನಿಕರಿಂದ ಅವ್ರಿಗೆ ಇಷ್ಟು ಸನ್ಮಾನ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಮಗೊಂದು ಖುಷಿಯಿಂದ ಇವತ್ತು ನಾವು ಸೈನಿಕರೆಲ್ಲ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ನಾಳೆ ಹೋಗ್ಬಿಟ್ಟು ಅಲ್ಲಿ ಇದೇನು ಇವಾಗ ಸುನಗುಂಡ ಶ್ರೀನಿವಾಸಿ ಚಂಗಪ್ಪ ಪ್ರಶಸ್ತಿಯನ್ನು ಇವರು ಪಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಸೈನಿಕರು ವರದಿ ಮಾಡಿದ್ದಕ್ಕೆ ಅದು ಇವತ್ತು ಅವ್ರಿಗೆ ಇಷ್ಟು ದೊಡ್ಡ ರಾಜ್ಯ ಮಟ್ಟದಲ್ಲಿ ಹೆಸರಾಗಿದೆ ಅಂದರೆ ನಮಗೂ ಸಂತೋಷ. ಅವ್ರಿಗೂ ಇನ್ನು ಮುಂದಕ್ಕಿಂತ ದಿನಗಳು ಇನ್ನೂ ತುಂಬ ದಿನ ಸಿಗಲಿ, ತುಂಬ ಟೈಮ್ ಸಿಗಲಿ, ತುಂಬ ವರದಿಗಳು ಮಾಡಲಿ ನಮ್ಮ ಸೈನಿಕರ ಬಗ್ಗೆ. ಅವ್ರು ಮಾಡ್ತಾ ಇರೋ ವರದಿಗಳಿಂದ ನಮ್ಮ ಸೈನಿಕರು ತುಂಬ ಮುಳಬಾಗಿಲು ತಾಲೂಕಲ್ಲಿ ಏನೋ ಕಷ್ಟ ಸುಖಗಳೆಲ್ಲ ಸ್ವಲ್ಪ ನಿವಾರಣೆ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಈ ಮುಳಬಾಗಿಲು ತಾಲೂಕು ಪ್ಯಾರಾಮಿಲಿಟರಿ ನಿವೃತ್ತ ಯೋಧರ ಸೈನಿಕ ಟ್ರಸ್ಟ್ ಅಧ್ಯಕ್ಷರು ಕೆ ವಿ ಮೂರ್ತಿ ಅಂತ ನಾನು. ಇನ್ನು ನಮ್ಮ ಎಲ್ಲ ಸೈನಿಕರಲ್ಲಿ ಬಂದಿರೋದು ಇವಾಗ. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಈ ಸನ್ಮಾನ ಮಾಡಬೇಕಂತ ನಮ್ಗೆ ಅನಿಸ್ತು. ಅದಕ್ಕೆ ಕರೆಸಿ ನಾವು ಚಿಕ್ಕದಾಗಿ ಒಂದು ಕಾಣಿಕೆಯಾಗಿ ಅವ್ರು ಸನ್ಮಾನ ಮಾಡಿ ಕಳಿಸ್ತಾ ಇದ್ವಿ. ಇವತ್ತು ಪ್ಯಾರಾಮಿಲಿಟರಿ ನಿವೃತ್ತ ಸೈನಿಕರ ಸಂಘದಿಂದ ಮುಳಬಾಗಿಲು ತಾಲೂಕು ವತಿಯಿಂದ ಕರೆದು ಒಂದು ಸನ್ಮಾನ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಎಲ್ಲ ಪದಾಧಿಕಾರಿಗಳು, ಮೂರ್ತಿ ಸೇರಿದಂತೆ ಅಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಧನ್ಯವಾದಗಳು. ನಾವು ಒಂದು ಗಡಿಯಲ್ಲಿ ಸೈನಿಕ, ಹೊಲದಲ್ಲಿ ರೈತ ಇಬ್ಬರು ಶ್ರಮಪಟ್ಟರೆ ದೇಶ ಸುಭಿಕ್ಷೆಯಾಗಿರ್ತದೆ. ಈ ಒಂದು ಸೈನಿಕರು ಮತ್ತು ರೈತರು ನಂತರ ಉಳಿದ ಎಲ್ಲ ವ್ಯವಸ್ಥೆಗಳು ಇಲ್ಲಿ ನಿಲ್ತರೂ ನಡೀತದೆ. ಒಂದೆರಡು ದಿವಸ ಬಂದಾದ್ರೂ ಏನು ಸಮಸ್ಯೆ ಆಗಲ್ಲ. ಆದರೆ ಇವೆರಡೂ ಕಂಟಿನ್ಯೂ ಆಗಿ ನಡೀತಾನೆ ಇರಬೇಕು. ಅಲ್ಲಿ ಸೈನಿಕರು ಕೆಲಸ ಮಾಡಬೇಕು, ಇಲ್ಲಿ ಹೊಲದ ರೈತರು ಕೆಲಸ ಮಾಡಬೇಕು. ಇಬ್ಬರು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇರಬೇಕು. ಆ ಒಂದು ವ್ಯವಸ್ಥೆ ದೇಶದ ಅಭಿವೃದ್ಧಿ ದೃಷ್ಟಿಯಲ್ಲಿ, ದೇಶದ ರಕ್ಷಣೆ ದೃಷ್ಟಿಯಲ್ಲಿ, ದೇಶದ ಸುಭಿಕ್ಷೆ ದೃಷ್ಟಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಉಳಿದಿದ್ದ ಎಲ್ಲ ಕೊರೋನಾ ಸಂದರ್ಭದಲ್ಲಿ ಇವರಿಬ್ಬರೇ ಕಾರ್ಯನಿರ್ವಹಿಸಿದ್ದು. ಒಂದು ಪೊಲೀಸರು, ಒಂದು ಸೈನಿಕರು, ಒಂದು ರೈತರು. ಈ ಮೂರು ಇದು ವರ್ಗ ಕರೆಕ್ಟಾಗಿ ಮಾಡಿತ್ತು. ಹಾಸ್ಪಿಟ್ಲ್ಗಳು ಕಮ್ಮಿ ಇತ್ತು ಅವಾಗ. ಇರೋ ಹಾಸ್ಪಿಟ್ಲಲ್ಲಿ ತುಂಬ ಹೋಗಿತ್ತು, ಕೆಲವೆಲ್ಲ ಮುಚ್ಚಿತ್ತು. ಆದ್ರೂ ಸಮಾಜ ಕರೆಕ್ಟಾಗಿ ನಡೆಯಿತು. ಈ ರೀತಿ ಸೈನಿಕರು ಮತ್ತು ರೈತರು, ನಾವು ಜೊತೆಗೆ ನಮ್ಮ ಪತ್ರಕರ್ತರು, ಇವರೆಲ್ಲ ಒಟ್ಟಿಗೆ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು. ಅದರಲ್ಲಿ ನಿವೃತ್ತ ಸೈನಿಕರ ಮೇಲೆ ತುಂಬ ಜವಾಬ್ದಾರಿ ಇದೆ. ಆವಾಗ ಒಂದು ರೀತಿ ಇತ್ತು, ಇವಾಗ ಸಮಾಜದಲ್ಲಿ ಪರಿವರ್ತನೆಗೆ ನಾವು ಸೇವೆ ಸಲ್ಲಿಸಬೇಕು. ನಮ್ಮ ಜವಾಬ್ದಾರಿ ನಿವೃತ್ತಿ ಆಗ್ಬಿಡ್ತು ಅನ್ನೋದಲ್ಲ, ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು. ನಮ್ಮ ಒಂದು ಸೇವೆ ಗುರುತಿಸಬೇಕು. ನಿವೃತ್ತ ಸೈನಿಕರೆಲ್ಲ ಮನಸ್ಸು ಮಾಡಿಬಿಟ್ರೆ ಇಡೀ ಸಮಾಜನ ಬದಲಾವಣೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಿವೃತ್ತ ಯೋಧರಿಗೆ ಮತ್ತೊಮ್ಮೆ ಹೊಂದಿಸ್ತಾ ನನ್ನ ಒಂದು ಪುಟ್ಟ ಮಾತನ್ನು ಹೇಳ್ತೀನಿ.